ಹೆಲ್ತಿ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ಮಾರ್ನಿಂಗ್. 12 ಎಪಿಸೋಡ್ಸ್ ಆಗಿದೆ ವಿಡಿಯೋ ಅಲ್ಲಿ. ಇದೊಂದು ಸ್ವಲ್ಪ ವಿಭಿನ್ನವಾಗಿ ನಾನು ಆಡಿಯೋಲಲ್ಲಿ ಬರೋಣ ಅಂತ ತೀರ್ಮಾನ ಮಾಡಿದೆ. ಏನಿಲ್ಲ, 12 ಎಪಿಸೋಡಿಂದ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಆಲ್ಮೋಸ್ಟ್ ಫಸ್ಟು ಸೆಕೆಂಡು ಥರ್ಡ್ ಎಪಿಸೋಡ್ಸ್ ಎಲ್ಲ ನೋಡಿದಾಗ ಆವ್ರೇಜ್ 7, 8, 9, 10 ಸಾವಿರ ಜನ ನೋಡಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಬಿಕಾಸ್ ಯೂಶ್ವಲಿ ನಾವು ಬೇಡದೇ ಇರೋದಿರ್ಬೋದು, ನೆಗೆಟಿವ್ ವಿಡಿಯೋಸ್ ಇರ್ಬೋದು, ಅಥವಾ ಮೂವೀಸ್ದು, ಕ್ರಿಕೆಟ್ದು ಮಾತ್ರ ನೋಡಿರ್ತೀವಿ ನಾವು ಇಷ್ಟೆಲ್ಲ. ಇದು ಒಳ್ಳೆಯದಕ್ಕೆ, ಹೆಲ್ತ್ಗೆ, ಆರೋಗ್ಯಕ್ಕೆ ಅಂತ ಹೇಳಿದಾಗ ಐ ಥಿಂಕ್ ಸ್ಟಾರ್ಟ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು ಮಾರ್ಚಿಂದ ಏಪ್ರಿಲ್ ಮೇ ಜೂನ್ 3 ತಿಂಗಳಿಗೆ 10,000 ವ್ಯೂಸ್ ಬಂದಿದೆ. ಒಳ್ಳೆಯದೇ ಆಗಿದೆ. ಮತ್ತು ಯಾಕೆ ಆಡಿಯೋಲ್ ಬರೋಕ್ಕೆ ತೀರ್ಮಾನ ಮಾಡಿದೆ? ಏನಿಲ್ಲ, ಇನ್ನೊಂದು ಚೂರು ನಾವು ಈ 12 ವೀಡಿಯೋಸ್ನ ಜಾಸ್ತಿ ಜನಕ್ಕೆ ತಲುಪಿಸೋವಂತಹ ಟೈಮ್ ಬಂದಿದೆ ಅಂತ. ಬಿಕಾಸ್ 10,000 ಜನ ನೋಡಿ 1,000 ಜನರು ಮಾಡೋಕ್ಕೆ ಶುರು ಮಾಡಿದ್ದಾರೆ. ನೂರಾರು ನಮಗೆ ಇಮೇಲ್ಸು, SMS ಲೈವ್ ಆಗಿ ಬಂದ್ಬಿಟ್ಟು ಜನ ಹೇಳಿದ್ದಾರೆ ಒಳ್ಳೆ ಬೆನಿಫಿಟ್ಸ್ ಬರ್ತಾ ಇದೆ ನಮ್ಗೆ ಇದರಿಂದ ಅಂತ. ಸೊ ನಾನು ಅಂದ್ಕೊಂಡೆ, ಇಷ್ಟೆಲ್ಲ ಒಳ್ಳೆ ಬೆನಿಫಿಟ್ಸ್ ಬರಬೇಕಾದ್ರೆ ಯಾಕೆ ಇದು ಹರಡ್ತಾ ಇಲ್ಲ? ಇದನ್ನು ಹರಡಿಸೋದು ಹೆಂಗೆ? ಒಳ್ಳೆಯವನಾಗಿರೋದು ನನ್ನ ಜವಾಬ್ದಾರಿ, ಒಳ್ಳೆತನವನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದೇ ಥರ ಒಳ್ಳೆ ಕಂಟೆಂಟ್ ಇರೋ, ಯೂಸ್ಫುಲ್ ಇರೋಂತಹ ವಿಡಿಯೋ ರೆಡಿ ಮಾಡೋದು ನಮ್ಮದೇ ಜವಾಬ್ದಾರಿ, ಅದನ್ನು ಪ್ರಮೋಟ್ ಮಾಡೋದು ನಮ್ಮದೇ ಜವಾಬ್ದಾರಿ ಆಗಿದೆ. ಸೊ ಅದಕ್ಕೋಸ್ಕರ 13ನೇ ಎಪಿಸೋಡ್ ಅಲ್ಲ, ಇದು 12ನೇ ಎಪಿಸೋಡ್ ಆಗೋಗಿದೆ. ಇದು ಜಸ್ಟ್ ನಾನು ಬಂದ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತಾ ಇರೋದು, ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು. ಎಷ್ಟೋ ಜನ ಬೇರೆ ವಿಡಿಯೋಸ್ ಥರ ಇದನ್ನು ಒಂಥರ ವಿಡಿಯೋ ಥರ ನೋಡಿ ಇಂಪ್ಲಿಮೆಂಟ್ ಮಾಡದೆ ಇನ್ಫಾರ್ಮೇಷನ್ ಮಾತ್ರ ತಗೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಇನ್ಫಾರ್ಮೇಷನ್ ಅಲ್ವಲ್ಲ, ಇಟ್ಸ್ ಆಲ್ಸೋ ಪ್ರಾಕ್ಟಿಕಲ್. ಸೊ ಪ್ರಪಂಚದಲ್ಲಿ 95% ಜನ ಯಾವಾಗಲೂ ಇನ್ಫಾರ್ಮೇಷನಿಂದ ಸ್ಯಾಟಿಸ್ಫೈಡ್ ಆಗಿಬಿಡ್ತಾರೆ. ಆದರೆ 5% ಜನ ಮಾತ್ರ ಅದನ್ನು ತಗೊಂಡು ಉಪಯೋಗಿಸಿ ಅದರಿಂದ ಬೆಳೆದು ಬೇರೆಯವ್ರಿಗೂ ಕೊಡ್ತಾ ಇದ್ದಾರೆ. ಹೌದು, ನಾನೇ ಹೇಳಿದ್ದೆ ಮೊದಲನೇ ಎಪಿಸೋಡಲ್ಲಿ, ಯಾರಿಗೂ ಶೇರ್ ಮಾಡಬೇಡಿ, ಯಾರಿಗೂ ಫಾರ್ವರ್ಡ್ ಮಾಡಬೇಡಿ ಅಂತ. ಈಗ ನಾನೇ ಹೇಳ್ತಾ ಇದ್ದೀನಿ, ನೀವು ನೋಡಿ, ಎಕ್ಸ್ಪೀರಿಯನ್ಸ್ ಮಾಡಿ, ಬೆನಿಫಿಟ್ಸ್ ಮಾಡಿ, ಎಷ್ಟು ಹಣ ಉಳಿಸಿದ್ದೀರಾ ಅಂತ ನೋಡಿ. ಲಾಸ್ಟ್ 3 ಮಂತ್ಸಿಂದ ಮೆಡಿಕಲ್ ಶಾಪ್ಗೆ ಹೋಗದೆ, ಆಸ್ಪತ್ರೆಗೆ ಹೋಗದೆ ನೀವು ಫಾರ್ವರ್ಡ್ ಮಾಡಿದಾಗ ಅದಕ್ಕೆ ಮೀನಿಂಗ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ತತ್ವ ಇರುತ್ತೆ, ಅದಕ್ಕೊಂದು ಇಂಪಾರ್ಟೆನ್ಸ್ ಸಿಗುತ್ತೆ. ಸೊ ಬೇರೆ ವಿಡಿಯೋಸ್ ಥರ, ಬೇರೆ ಆಡಿಯೋಸ್ ಥರ ಇದನ್ನು ಒಂದ್ಸತಿ ನೋಡಿ, ಇದನ್ನು ಒಂದ್ಸತಿ ಕೇಳಿ, ನನಗಂತೂ ಆಗ್ತಾ ಇಲ್ಲಪ್ಪ, ಬೇರೆಯವ್ರಿಗಾದರೂ ಆಗಲಿ ಅಂತ ನೀವು ಫಾರ್ವರ್ಡ್ ಮಾಡಿದ್ದೆ ಆದರೆ ನೀವು ಮಾಡಿರಲ್ಲ, ಅವರು ಮಾಡಿರಲ್ಲ. ಆಲ್ಮೋಸ್ಟ್ ಈಗ 10,000 ಜನ ನೋಡಿದ್ದಾರೆ ವಿಡಿಯೋಸ್ ಅಂತಿದ್ದಾರಲ್ಲ, ಅದರಲ್ಲಿ 1,000 ಜನ ಪಕ್ಕಾ ನೋಡ್ತಿದ್ದಾರೆ. ಈ 1,000 ಜನನೇ ನನ್ನ ಅಭಿಮಾನಿ ದೇವರುಗಳು. ಈ 1,000 ಜನದಿಂದನೇ ನಾವು ಮ್ಯಾಕ್ಸಿಮಮ್ ಕನ್ನಡಿಗಾಸ್ಗೆ ನಾವು ರೀಚ್ ಮಾಡಬೇಕಾಗಿರೋದು. ನಾನು ಬರೀ 1,000 ಜನಕ್ಕೆ ಅಥವಾ 10,000 ಜನಕ್ಕೆ ರೀಚ್ ಮಾಡೋಕ್ಕೆ ಮಾಡಿದ್ದಿದ್ರೆ ಈ ವಿಡಿಯೋಸು, ಲೈವ್ ಆಗಿ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು 10,000 ಜನಕ್ಕೂ ಮಾತಾಡಿ ಕಳಿಸ್ಕೊಟ್ಬಿಡ್ಬೋದಾಯ್ತು. ಯಾಕೆ ನಾವು ಸೋಷಿಯಲ್ ಮೀಡಿಯಲ್ಲಿ ಬಂದಿದ್ದೀವಿ? ಅದರ ಮೇನ್ ಉದ್ದೇಶ ಇದ್ದಿದ್ದೇನೆ, ಮಿನಿಮಮ್ ಫಸ್ಟು 1% ಜನ ಕನ್ನಡಿಗಾಸ್ ಎಲ್ಲೆಲ್ಲಿದ್ದಾರೆ ಪ್ರಪಂಚದಲ್ಲಿ 1%ಗಾದರೂ ನಾವು ತಲುಪಬೇಕು ಅಂತ. ಫಾರ್ ಎಕ್ಸಾಂಪಲ್, ಅರೌಂಡ್ ಅಂದಾಜಿಗೆ 4 ಕೋಟಿ ಜನ ಕನ್ನಡಿಗರಿದ್ದರೆ ಪ್ರಪಂಚದಲ್ಲಿ, ಅದರಲ್ಲಿ 10% ಅಂತೆ 40 ಲಕ್ಷ ಜನ, 1% ಅಂತಿದ್ರೆ ಅದು 4 ಲಕ್ಷ ಜನ. ಸೊ ಈಗ ನಾವು ಡಿಸೈಡ್ ಮಾಡಬೇಕಾಗಿರೋದು 1,000 ಜನ ಹೆಂಗೆ 4 ಲಕ್ಷ ಜನಕ್ಕೆ ತಲುಪಿಸ್ತೀವಿ ಅಂತ. ನನ್ನ ಹತ್ರ ಒಂದು ಚಿಕ್ಕ ಪ್ಲ್ಯಾನ್ ಇದೆ. ನಿಮ್ದೇನಾದ್ರು ಪಕ್ಕಾ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಹೇಳಿ ಕಳಿಸಿ, ಫೋನ್ ಮಾಡಿ ಅಥವಾ ಇಮೇಲ್ ಮಾಡಿ. ಸ್ಪೆಷಲಾಗಿ ಒಂದು ನಂಬರೇ ಇಟ್ಕೊಂಡ್ಬಿಡೋಣ ಬೇಕಾದ್ರೆ ಇದಕ್ಕೆ. ಇದನ್ನು ನಾವು ಮಿನಿಮಮ್ 4 ಲಕ್ಷ ಕನ್ನಡಿಗರಿಗೆ ತಲುಪಿಸ್ಬೇಕು. ಫಾರ್ ಎಕ್ಸಾಂಪಲ್, 10,000 ಜನ ನೋಡಿದರೆ 1,000 ಜನ ಇಂಪ್ಲಿಮೆಂಟ್ ಮಾಡಿ ಹಲವಾರು ಎಪಿಸೋಡ್ಸಲ್ಲಿ ಏನೇನು ಬರುತ್ತಿದ್ದು, 1 ಪಾಯಿಂಟ್, 2 ಪಾಯಿಂಟ್, 3 ಪಾಯಿಂಟ್, 4 ಪಾಯಿಂಟ್, 5 ಪಾಯಿಂಟು ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಬರ್ತಾ ಇದೆ. ಈ 1,000 ಜನ ಮಿನಿಮಮ್ 100 ಜನಕ್ಕೆ ನಾವು ಫಾರ್ವರ್ಡ್ ಮಾಡಬೇಕು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನನ್ನ ಅಭಿಮಾನಿ ದೇವರುಗಳಾಗಿರೋಂತಹ 1,000 ಜನ ಯಾರು ಆಲ್ರೆಡಿ 12 ಎಪಿಸೋಡ್ ಮಾಡಿ ನೋಡಿ ಇನ್ಫಾರ್ಮೇಷನ್ ತಗೊಂಡು, ಟ್ರಾನ್ಸ್ಫಾರ್ಮೇಷನ್ ತಗೊಂಡು ಇಂಪ್ಲಿಮೆಂಟ್ ಮಾಡಿ ಹೆಲ್ತ್ ಇಂಪ್ರೂವ್ ಮಾಡ್ಕೊಂಡಿದ್ದಾರೋ ಅವರು, ಆ 1,000 ಜನ ಮಿನಿಮಮ್ 100 ಜನಕ್ಕಾರು ಫಾರ್ವರ್ಡ್ ಮಾಡಬೇಕು. ಸೊ ಮಿನಿಮಮ್ 1 ಲಕ್ಷ ಜನಕ್ಕೆ ತಲುಪುತ್ತೆ. 1 ಲಕ್ಷ ಜನನೂ ನೋಡಲ್ಲ, ನನಗೆ ಗೊತ್ತಿದೆ. ಆದರೆ ಇನ್ನೊಂದು 10,000 ಜನ ನೋಡ್ತಾರೆ, ಅವರು ಅಭಿಮಾನಿಗಳು ದೇವರಾಗ್ತಾರೆ, ಅವರ ಹೆಲ್ತ್ ಇಂಪ್ರೂವ್ ಆಗುತ್ತೆ.
ಹೆಂಗೆ 3 ತಿಂಗಳಿಂದ ನಮ್ಮ ಹೆಲ್ತ್ ಇಂಪ್ರೂವ್ ಆಗಿದೆಯೋ, ಬೇಜಾನ್ ಜನ ಬಂದ್ಬಿಟ್ಟು ನನಗೆ ಹೇಳ್ತಿದ್ದಾರೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಬರ್ತಾ ಇದೆ, ಆದರೂ ಯಾಕೆ ನಮಗೆ ಇಷ್ಟೇ ಕಮ್ಮಿ ವ್ಯೂಸ್ ಇದೆ. ಕಮ್ಮಿ ಅಲ್ಲ, ಬೇರೆ ಕಂಪೇರ್ ಮಾಡಿದ್ರೆ ನೆಗೆಟಿವ್ ವಿಡಿಯೋಸ್ ಇರ್ಬೋದು, ಟ್ರೈಲರ್ಸ್ ಇರ್ಬೋದು ಮೂವೀಸ್ದು. ಹೌದು, ನಾವು ಎಂಟರ್ಟೈನ್ಮೆಂಟ್ ಎಲ್ಲ ಕೊಡ್ತಿರೋದು ಹೆಲ್ತ್, ನಮ್ಗೆ ಗೊತ್ತು ಎಂಟರ್ಟೈನ್ಮೆಂಟ್ ಎಲ್ಲ ಕೊಡ್ತಿರೋದು ಹೆಲ್ತ್ ಕೊಡ್ತಾ ಇರೋದು. ಒಂದಂತೂ ನಾವೆಲ್ಲರೂ ತಿಳ್ಕೋಬೇಕು, ಹೆಲ್ತ್ ಇದ್ರೇನೆ ಎಂಟರ್ಟೈನ್ಮೆಂಟು, ಹೆಲ್ತ್ ಇದ್ರೇನೆ ಎಂಟರ್ಟೈನ್ಮೆಂಟು, ಹೆಲ್ತ್ ಇದ್ರೇನೆ ವೆಲ್ತು. ಹೆಲ್ತ್ ಇಲ್ಲದೆ ವೆಲ್ತ್ ಮಾತ್ರ ಇದ್ದರೆ ಇವತ್ತಿಲ್ದೇರೆ ನಾಳೆ ಆ ವೆಲ್ತ್ ಎಲ್ಲ ಖರ್ಚು ಮಾಡಬೇಕತ್ತೆ. ಸಿಕ್ಕಾಪಟ್ಟೆ ಸಂಪಾದನೆ ಮಾಡಿದ್ದಾರೆ ಲಾಸ್ಟ್ 10, 15, 20, 30 ವರ್ಷದಲ್ಲಿ. ಸುಮಾರು ಅವ್ರು ಸಾಯೋ ಪರಿಸ್ಥಿತಿಯಲ್ಲಿ 60, 65 ವರ್ಷ ಆದಮೇಲೆ ಏನೇನು ಸಂಪಾದನೆ ಮಾಡಿದಾರೋ ಅವರೆಲ್ಲ ಮತ್ತೆ ಆಸ್ಪತ್ರೆಗೆ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಆ ಥರ ಆಗಬಾರ್ದು ಅಂತಿದ್ದಾರೆ. ಈಗ ನಮಗೆ ಕನ್ಫರ್ಮ್ ಆಗ್ಬಿಟ್ಟಿದೆ 1000 ಜನದ್ದು ಒಳ್ಳೆ ಹೆಲ್ತು. ಡಾಕ್ಟರ್ಸ್ ಕೊಡೋ ಬೇಕಾಗಿಲ್ಲ, ನಾವು ಅಷ್ಟೊಂದು ಮೆಡಿಕಲ್ ಶಾಪಿಗೆ ಖರ್ಚು ಮಾಡಬೇಕಾಗಿಲ್ಲ. ಇದನ್ನೇ ನಾವು ಎಲ್ಲ ನಮ್ಮ ಗೆಳೆಯರಿಗೂ ಮತ್ತು ನಮ್ಮ ಸ್ನೇಹಿತರಿಗೂ ಮತ್ತು ನಮ್ಮ ಸಂಬಂಧಿಕರಿಗೂ ಇದನ್ನು ನಾವು ಫಾರ್ವರ್ಡ್ ಮಾಡಬೇಕಾಗಿದೆ. ಸೊ 1 ಲಕ್ಷ ಜನಕ್ಕೆ ನಾವು ಟಾರ್ಗೆಟ್ ಮಾಡಿದ್ರೆ ಇನ್ನೊಂದು 10,000 ಜನಕ್ಕೆ ಸಿಗ್ತಾರೆ. ನಾನೇನು ಅನ್ಕೊಂಡಿರೋದು ಅಂತಿದ್ದಾರೆ, ಹೌದು, ಬರೀ ಫಾರ್ವರ್ಡ್ ಮಾತ್ರ ಮಾಡಿದ್ರೆ ಸಾಲದು, ಫಾರ್ವರ್ಡ್ ಆ್ಯಂಡ್ ಫಾಲೋ ಅಪ್. ಈ ಒಂದು ಕಾರ್ಯಕ್ರಮದ ಹೆಸರು ನಾನು ಇಟ್ಟಿರೋದು ಫಾರ್ವರ್ಡ್ ಆ್ಯಂಡ್ ಫಾಲೋ ಅಪ್. ಯಾವುದೇ ಒಂದು ವಿಷಯ ಫಾರ್ವರ್ಡ್ ಮಾಡಿದ ತಕ್ಷಣ ಯಾರೂ ಅದು ನೋಡಲ್ಲ. ಫಾಲೋ ಅಪ್ ಮಾಡಿದ ತಕ್ಷಣ F&F, ಫಾರ್ವರ್ಡ್ ಆ್ಯಂಡ್ ಫಾಲೋ ಅಪ್ ಮಾಡಿದ ತಕ್ಷಣ 1 ಲಕ್ಷ ಜನ ನೋಡದೆ ಹೋದರು 10,000 ಜನಕ್ಕಾದರೂ ನಾವು ಕಡ್ಡಾಯವಾಗಿ ನೋಡಲೇಬೇಕು ಅಂತ ಹೇಳಿದಾಗ ನಿಮಗೂ ಬೆನಿಫಿಟ್ಟು, ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಬೆನಿಫಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಆರೋಗ್ಯವಾಗೇ ಇರ್ತೀವಿ, ನಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಹುಷಾರು ತಪ್ಪಿದ್ರೆ ಮತ್ತೆ ನಮ್ಮ ಕೈಯಿಂದನೂ ಟೈಮು ಖರ್ಚಾಗೋದು, ಹಣನೂ ಖರ್ಚಾಗೋದು. ಸೊ ಅವ್ರಿಗೋಸ್ಕರ ಪ್ಲಸ್ ನಮಗೋಸ್ಕರ. ನನಗೆ ಗೊತ್ತು ಈ ಒಂದು ಫಾಸ್ಟ್ ಲೈಫಲ್ಲಿ ಯಾರಿಗೂ ಯಾವುದಕ್ಕೂ ಫಾಲೋ ಅಪ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ. ಯಾವಾಗ ನಾವು ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದ್ದೀವೋ, ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವೋ, ಯಾವುದೋ ಒಂದು ಹೊಸ ಮೂವಿ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವೋ, ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀವೋ ಗಾಳಿ ಮಾತು, ಆ ಟೈಮಲ್ಲಿ ಇವತ್ತಿಂದ ನಾವು ಮಾತಾಡಬೇಕಾಗಿರೋದು ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಎಪಿಸೋಡ್ 1 ನೋಡಿದ್ಯಾ, ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಎಪಿಸೋಡ್ 11 ನೋಡಿದ್ಯಾ, ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಎಪಿಸೋಡ್ 4 ನೋಡಿದ್ಯಾ ಅಂತ. ನನಗೆ ಗೊತ್ತು ಇದು ನಿಮ್ಮನ್ನು ಫೋರ್ಸ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ನಾನು ಹೇಳಿದ್ದು 9,000 ಜನಕ್ಕೆ ನಾನು ಫೋರ್ಸ್ ಮಾಡ್ತಾ ಇಲ್ಲ, ಬಿಕಾಸ್ ಅವ್ರು ಇನ್ನೂ ಬರೀ ಅಭಿಮಾನಿಗಳು ಮಾತ್ರನೇ. ಅದರಲ್ಲೂ ಎಷ್ಟೋ ಜನ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ 100%. ಆದರೆ ನಾನು ಮಾತಾಡ್ತಿರೋದು ನನ್ನ ಸೈನಿಕರಾದಂತಹ ಅಭಿಮಾನಿ ದೇವರಾದಂತಹ 1,000 ಜನ ಯಾರಿದನ್ನು ಇಂಪ್ಲಿಮೆಂಟ್ ಮಾಡಿ ಬೆಳೀತಾ ಇದ್ದಾರೋ. ಸೊ ದಯವಿಟ್ಟು ನಿಮ್ಮೆಲ್ರಿಗೂ ಅಂತರಾಳದಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇನ್ನೂ ಬೇಜಾನು ನನ್ನ ಆರೋಗ್ಯ ನನ್ನ ಜವಾಬ್ದಾರಿಯಲ್ಲಿ ಭಯಂಕರ ಹೇಳ್ಕೊಡೋದಿದೆ. ಆದರೆ ಏನಾಗ್ಬಿಡ್ತಾ ಇದೆ ಅಂದರೆ ಆರೋಗ್ಯದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ 9,000 ಜನ, 90,000 ಜನ, 9 ಲಕ್ಷ ಜನ, 9 ಕೋಟಿ ಜನ. ಆದರೆ ನಮಗೆ ಬೇಕಾಗಿರೋದು ಆರೋಗ್ಯದ ಬಗ್ಗೆ ಅಲ್ಲ, ನಮಗೆ ಬೇಕಾಗಿರೋದು ಆರೋಗ್ಯ ಸಂತೋಷದ ಬಗ್ಗೆ ಜನ ತಿಳ್ಕೊಳ್ತಿದ್ದಾರೆ. ಆಚೆ ನಾನು 19 ವರ್ಷದಿಂದ ಲೈನಲ್ಲಿ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಟ್ರೈನಿಂಗ್ ಫೀಲ್ಡಿಂದ. ಸಂತೋಷ ನಮಗೆ ಬೇಕಾಗಿರೋದು, ಆರೋಗ್ಯದ ಬಗ್ಗೆ ಅಲ್ಲ ಆರೋಗ್ಯ, ಸಂತೋಷದ ಬಗ್ಗೆ ಅಲ್ಲ ಸಂತೋಷ ಅಲ್ವಾ. ದೇವ್ರ ಬಗ್ಗೆ ಎಲ್ಲ ನಮ್ಗೆ ಬೇಕಾಗಿರೋದು ದೇವರು ಬೇಕಾಗಿರೋದು. ಎಲ್ಲ ವಿಷಯದ ಬಗ್ಗೆನೂ ನಾವು ತಿಳ್ಕೊಳ್ಳೋಕೆ ಶುರು ಮಾಡಿದ್ದೀವಿ. ದಯವಿಟ್ಟು ಬೇರೆ ವಿಡಿಯೋಸ್ ಥರ, ಬೇರೆ ಆಡಿಯೋಸ್ ಥರ ಬೇರೆಯವರು ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡಬೇಡಿ, ಹೆಲ್ತ್ಗೋಸ್ಕರ ಯೂಸ್ ಮಾಡಿ. ಆಮೇಲೆ ಈ 1000 ಜನ ಮತ್ತೆ 10,000 ಹಾಕ್ತಾರೆ, 1 ಲಕ್ಷ ಹಾಕ್ತಾರೆ, 4 ಲಕ್ಷ ಜನ ಕನ್ನಡಿಗರಿಗೆ ಈ ಒಂದು 12 ವಿಡಿಯೋಸು ತಲುಪಬೇಕು. ನಾನು ಅಂತರಾಳದಿಂದ ವೆಯ್ಟ್ ಮಾಡ್ತಾ ಇರ್ತೀನಿ. ನಿಧಾನಕ್ಕೆ ಆಗಲಿ, ಡಿಸೆಂಬರ್ 17, 2017 ಅಷ್ಟೊತ್ತಿಗೆ 1 ಲಕ್ಷ ಜನಕ್ಕೆ ಸೇರಲಿ. ಓಕೆ, ಬೇಕಾದರೆ ಅವ್ರು ನಿಮ್ಮ ತಿರುಗಿಸಿ ಬೈಲಿ, ಏನಿಷ್ಟು ಫಾಲೋ ಅಪ್ ಮಾಡ್ತೀವಿ ಅಂತ. ಇವತ್ತಿಲ್ದೇರೆ ನಾಳೆ ಅವ್ರಿಗೆ ಅರ್ಥ ಆಗುತ್ತೆ. ಹೆಲ್ತ್ ಹಾಳಾದ ಮೇಲೆಲ್ಲ ಹೆಲ್ತ್ ಇಂಪ್ರೂವ್ ಮಾಡ್ಕೋಬೇಕಾಗಿರೋದು. ಹೆಲ್ತ್ ಚೆನ್ನಾಗಿದ್ರೇ ವೆಲ್ನೆಸ್ ಕಡೆಗೆ ಹೋಗಬೇಕು, ಇನ್ನಷ್ಟು ಹೆಲ್ತ್ ಇಂಪ್ರೂವ್ ಮಾಡ್ಕೋಬೇಕು. ಸೊ ದಟ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳೋದು. ಸಿಕ್ಕಾಪಟ್ಟೆ ಹೇಳ್ಕೊಡೋಕ್ಕಿದೆ. ಇನ್ನು ನನ್ನ ಪ್ರಕಾರ ರೆಕಾರ್ಡ್ ಮಾಡಿರುವಂತಹ ವಿಡಿಯೋಸೇ ಇನ್ನೂ 2 ಇದೆ.
ಅದನ್ನೇ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಂತಿದ್ರೆ ನಾನು ಖಂಡಿತ ವಾಚ್ ಮಾಡ್ತಾ ಇದ್ದೀನಿ, ಗೈಡ್ ಮಾಡ್ತಾ ಇದ್ದೀನಿ ನಿಮಗೆ. ನನ್ಗೆ ಗೊತ್ತಾಗ್ತಾ ಇದೆ ಎಷ್ಟು ಜನಕ್ಕೆ ತಲುಪಬೇಕು, ತಲುಪಲೇಬೇಕು. ನಾವು ಅಂದ್ಕೊಂಡಿರೋ 4 ಲಕ್ಷ ಕನ್ನಡಿಗರಿಗೆ ಇದು ತಲುಪಬೇಕು ಅಂತಿದ್ರೆ ಮಿನಿಮಮ್ ಈ 1000 ಜನ, 10,000 ಇನ್ನೊಂದು 100 ಜನಕ್ಕೆ ಫಾರ್ವರ್ಡ್ ಮಾಡಿದ್ರೆ 1 ಲಕ್ಷ ಜನಕ್ಕೆ ಹೋಗುತ್ತೆ. ಐ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ನನ್ಗೆ ಗೊತ್ತಿದ್ದಾರೆ ಈ 10,000 ಜನ ನಮ್ಗೆ ಟೈಮ್ ಆಗಲಿ ಅಥವಾ ಹಣ ಆಗಲಿ ಯಾವುದ್ರದ್ದು ಖರ್ಚಿಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಟೈಮು, ನನ್ನ ಎಫರ್ಟು, ನನ್ನ ಎನರ್ಜಿ, ನನ್ನ ಟೀಮ್ನ ಎನರ್ಜಿ. ಆಮೇಲೆ ಹೌದು, ಯೂಟ್ಯೂಬಲ್ಲಿ ಫ್ರೀಯಾಗಿ ಅಪ್ಲೋಡ್ ಕೊಟ್ಟಿರ್ಬೋದು ಅವರು, ಆದರೆ ಅದರ ಹಿಂದೆ ನಡೆದಿರೋಂಥ ಕೆಲಸ, ಅದಕ್ಕೆ ಹಿಂದೆ ನಡೆದಿರೋಂಥ ಸಮಯ, ಎನರ್ಜಿ, ನಮ್ಮ ಟೀಮ್ದು, ರೆಕಾರ್ಡಿಂಗ್ದು, ಲೈಟಿಂಗ್ದು ಯಾವುದಕ್ಕೂ ಬೇಡ. ನಮಗೆ ಒಂದೇ ಒಂದು ಬೇಕಾಗಿರೋದು ಇದು 1000 ಜನಕ್ಕೆ. ಒಂದೇ ಒಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಬ್ಬರು ಈ ವಿಡಿಯೋಸನ್ನು ನೋಡಿ 3 ತಿಂಗಳಿಂದ ಮಿನಿಮಮ್ 7,000 ರೂಪಾಯಿದು ಅವ್ರು ಏನು ಮೆಡಿಸಿನ್ ತಗೊಳ್ತಾ ಇದ್ದಾರೋ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ದಾರೆ. 3 ತಿಂಗಳಲ್ಲಿ 21,000 ರೂಪಾಯಿ ಸೇವ್ ಮಾಡ್ಬೋದು ಅಂತಿದ್ರೆ ಯೋಚನೆ ಮಾಡಿ. ಇನ್ನು ಕೆಲವ್ರು 1,000 ರೂಪಾಯಿ, ಇನ್ನು ಕೆಲವ್ರು 10,000 ರೂಪಾಯಿ, ಇನ್ನು ಕೆಲವ್ರು 5,000 ರೂಪಾಯಿ ಸೇವ್ ಮಾಡಿದ್ದಾರೆ. ಬರೀ ಸೇವಿಂಗ್ ಮಾತ್ರ. ನಮ್ಗೆ ಎಷ್ಟೋ ಜನಕ್ಕೆ ಏನು ಅನಿಸ್ತಾ ಇದೆ ಅಂತಿದ್ರೆ ಸಂಪಾದನೆ ಮಾಡಿದ್ರೇ ಶ್ರೀಮಂತರಾಗಕ್ಕಾಗೋದು ಅಂತ. ಕರೆಕ್ಟ್. ಆದರೆ ಸೇವಿಂಗ್ ಇಸ್ ಒನ್ ಆಫ್ ದ ಫಸ್ಟ್ ವೇ ಆಫ್ ಎಕ್ಸ್ಪ್ಯಾಂಡಿಂಗ್ ಆರ್ ಕ್ರಿಯೇಟಿಂಗ್ ಅವರ್ ಬ್ಯಾಂಕ್ ಬ್ಯಾಲೆನ್ಸ್. ನಾವು ಬರೀ ಏನಿಲ್ಲ, ಇದು ವಿಡಿಯೋಸ್ ಎಲ್ರಿಗೂ ತಲುಪಿದ ತಕ್ಷಣ ಎಲ್ರಿಗೂ ಹೆಲ್ತಿ ಆಗಿಬಿಡ್ತಾರ? ಇಲ್ಲ. ನನಗೇನು ಬೇಕಾಗಿರೋದು ಅಂತಂದರೆ ಹೆಲ್ತಿ ಪೀಪಲ್ ಶುಡ್ ಬಿ ಮೋರ್ ದ್ಯಾನ್ ಡಿಸೀಸ್ಡ್ ಪೀಪಲ್. ಅಂದರೆ ಸರ್ ಎಕ್ಸ್ಪೆನ್ಸಸ್ಸೇ ಆಗಲ್ವ ಲೈಫಲ್ಲಿ? ಆಗುತ್ತೆ. ನಮ್ಮ ಸೇವಿಂಗ್ಸು ಇಟ್ ಶುಡ್ ಬಿ ಮೋರ್ ದ್ಯಾನ್ ಎಕ್ಸ್ಪೆನ್ಸಸ್ಸು. ಸೊ ಇದರಲ್ಲೂ ಈಗ ನೆಕ್ಸ್ಟ್ 6 ತಿಂಗಳಲ್ಲಿ, 1 ವರ್ಷದಲ್ಲಿ ಸಿಕ್ಕಾಪಟ್ಟೆ ಹಿಟ್ಸ್ ಜಾಸ್ತಿ ಆದಾಗ ನೆಗೆಟಿವ್ ಫೀಡ್ಬ್ಯಾಕ್ಸ್ ಬಂದೇ ಬರುತ್ತೆ. ನಾವು ರೆಡಿ ಇರಬೇಕು. ಏನೇ ಒಂದು ಒಳ್ಳೆಯ ಕೆಲಸ ದೊಡ್ಡ ರೀತಿಯಲ್ಲಿ ಆಗ್ತಾ ಇರುತ್ತೆ ಅಂತಿದ್ರೆ ಒಂದು 10 ಜನ 100 ಜನ ಅದನ್ನ ಹೆಂಗೆ ನಿಲ್ಲಿಸ್ಲಿ ಅಂತ ಇರ್ತಾರೆ. ಸೊ ಅದಕ್ಕೆ ನಾವು ವಿಚಾರ ಮಾಡದೆ ಲೈಕ್ಸನ್ನು ಮಾಡಿ, ಲವ್ ಅನ್ನು ಮಾಡಿ, ಅದನ್ನು ಡೈರೆಕ್ಟು ನಾವು ಎಲ್ಲ ಕಡೆಗೂ ಫಾರ್ವರ್ಡ್ ಮಾಡ್ತಾನೆ ಇರೋಣ. ಇನ್ನೊಂದು ಸತಿ ಜ್ಞಾಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಬರೀ ಫಾರ್ವರ್ಡ್ ಮಾಡಿದ್ರೆ ಆಗಲ್ಲ. ನಿಮಗೂ ಗೊತ್ತಿದೆ, ಬರೀ ಮಕ್ಕಳನ್ನ ಸ್ಕೂಲ್ ಕಳಿಸಿದ್ರೆ ಆಗಲ್ಲ. ವಾಪಸ್ ಬಂದಮೇಲೆ ಹೋಮ್ವರ್ಕ್ ಏನಾದ್ರು ಕೊಟ್ರಾ ಅಂತ ಫಾಲೋ ಅಪ್ ಮಾಡಲೇಬೇಕು. ಯಾರಿಗೂ ನಾವು ಸಾಲ ಕೊಟ್ಟಿರ್ತೀವಿ, ಫಾಲೋ ಅಪ್ ಮಾಡಲೇಬೇಕು. ಒಂದು ಸತಿ ಜಿಮ್ಮಿಗೆ ಸೇರ್ಕೊಂಡಿರ್ತೀವಿ, ಫಾಲೋ ಅಪ್ ಮಾಡಲೇಬೇಕು. ಅದೇ ಥರನೇ ಹೆಂಗೆ ಕೆಟ್ಟ ಅಭ್ಯಾಸದ್ದು ವೀಡಿಯೋಸು ಅಥವಾ ಏನೇನಿದೆಯೋ ಅದಕ್ಕೆ ಪುಷ್ ಬೇಕಾಗಿಲ್ಲ ಜನಕ್ಕೆ. ಒಳ್ಳೆ ವಿಷಯ, ಹೆಲ್ತ್ ಬಗ್ಗೆ, ಒಳ್ಳೆಯ ಹ್ಯಾಬಿಟ್ಸ್ ಬಗ್ಗೆ ದಯವಿಟ್ಟು ಹೇಳ್ತಾ ಇದ್ದೀನಿ. ನಮಗೂ ಬೇಕು ಇನ್ಸ್ಪಿರೇಷನು, ಪುಷು, ಬೇರೆಯವ್ರಿಗೂ ಬೇಕು. ಫಾರ್ ಎಕ್ಸಾಂಪಲ್, ಪೂರ್ತಿ ಬೆಳಗಿಂದ ರಾತ್ರಿ ತನಕ ಮಲಗಿರಬೇಕು ಅಂತ ಯಾರಿಗೂ ಮೋಟಿವೇಶನ್, ಇನ್ಸ್ಪಿರೇಷನ್ ಬೇಕಾಗಿಲ್ಲ. ಬೆಳಗ್ಗೆ ಎದ್ದೊಳ್ಬೇಕು ಅಂತಿದ್ರೆ ಇನ್ಸ್ಪಿರೇಷನ್ ಬೇಕು. ಎದ್ದುಬಿಟ್ಟು ಸುಮ್ಮನೆ ಟಿ ವಿ ಮುಂದೆ ಕೂತ್ಕೋಬೇಕು ಅಂತಿದ್ರೆ ಯಾರಿಗೂ ಇನ್ಸ್ಪಿರೇಷನ್ ಬೇಕಾಗಿಲ್ಲ. ಆದರೆ ಎಕ್ಸಸೈಸಸ್ ಮಾಡಬೇಕು ಅಂತಿದ್ರೆ ಇನ್ಸ್ಪಿರೇಷನ್ ಬೇಕು. ಎಕ್ಸಸೈಸಸ್ ಆದಮೇಲೆ ಸುಮ್ಮನೆ ಸ್ನಾನ ಮಾಡ್ಕೊಂಡು ಆಫೀಸ್ಗೆ ಹೋಗೋದು ಇನ್ಸ್ಪಿರೇಷನ್ ಬೇಕಾಗಿಲ್ಲ. ಕೂತ್ಕೊಂಡು 20 ನಿಮಿಷ ಧ್ಯಾನ ಮಾಡೋಕ್ಕೆ ಖಂಡಿತ ಇನ್ಸ್ಪಿರೇಷನ್ ಬೇಕು. ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಮನುಷ್ಯನ ಮನಸ್ಸು ಚಂಚಲವಾಗಿರುತ್ತೆ. ಸೊ ಬರೀ ಫಾರ್ವರ್ಡ್ ಮಾತ್ರ ಮಾಡಿದ್ರೆ ಸಾಲದ್ರು, ಪ್ಲಸ್ ಅಟ್ ದ ಸೇಮ್ ಟೈಮ್ ಅದನ್ನು ಫಾಲೋ ಅಪ್ಪು ಮಾಡಿ. ಇನ್ನೊಂದು ಸತಿ ನಾನು 1000 ಜನಕ್ಕೆ ಕೇಳ್ಕೊಳ್ತಾ ಇರೋದು, ಮತ್ತೆ ನೋಡಿ ಯೂಟ್ಯೂಬಲ್ಲಿ 1 ರಿಂದ 12 ಎಪಿಸೋಡ್ಸ್ವರೆಗೆ. ಅದರಲ್ಲಿ ನೋಡಿ ನೀವು ಯಾವ್ದು ಇಂಪ್ಲಿಮೆಂಟ್ ಮಾಡಿದ್ದೀರಾ, ಯಾವ್ದು ಇಂಪ್ಲಿಮೆಂಟ್ ಮಾಡಲಿಲ್ಲ. ಸೊ ಅದಾದಮೇಲೆ ಕ್ವಶನ್ಸ್ ಬೇಕಾದ್ರೂ ಮಾಡೋಣ, ಆನ್ಸರ್ಸ್ ಬೇಕಾದ್ರೂ ಮಾಡೋಣ. ನಮ್ಮ ಎಲ್ರಿಗೂ ನನ್ನ ಜವಾಬ್ದಾರಿ ನನ್ನ ಕೈಯಲ್ಲಿ, ನನ್ನ ಆರೋಗ್ಯ ನನ್ನ ಜವಾಬ್ದಾರಿ. ಅದನ್ನು ಮಿನಿಮಮ್ 4 ಲಕ್ಷ ಕನ್ನಡಿಗರಿಗೆ ಆದಷ್ಟು ಬೇಗ ತಲುಪಿಸ್ಬೇಕು. ನನ್ನ ಮೈಂಡಲ್ಲಿ ನಾನು ಟಾರ್ಗೆಟ್ ಇಟ್ಕೊಂಡಿರೋದು 1 ಲಕ್ಷ ಕನ್ನಡಿಗರಿಗೆ ತಲುಪಿಸ್ಬೇಕಾಗಿರೋದು 17ನೇ ತಾರೀಕು ಡಿಸೆಂಬರ್ 2017 ಇಸ್ವಿ. 4 ಲಕ್ಷ ಕನ್ನಡಿಗರಿಗೆ ನಾವೆಲ್ಲ ತಲುಪಿಸ್ಬೇಕಾಗಿರೋದು 18ನೇ ತಾರೀಕು ಡಿಸೆಂಬರು 2018. ಸೊ ಇದನ್ನು ನೀವು ಮಾರ್ಕೆಟಿಂಗ್ ಬೇಕಾದ್ರೂ ಅಂದ್ಕೊಳ್ಳಿ, ಸೇಲ್ಸ್ ಬೇಕಾದರೂ ಅಂದ್ಕೊಳ್ಳಿ, ಅಥವಾ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ, ಜನರು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಐ ವಿಲ್ ಬಿ ವೇಟಿಂಗ್, ಐ ವಿಲ್ ಬಿ ವಾಚಿಂಗ್. ಇನ್ನೂ ಒಂದು ನನಗೆ ಟೈಮ್ ಸಿಗುತ್ತೆ, ಇನ್ನಷ್ಟು ಹೊಸ ಎಪಿಸೋಡು ಡೆಪ್ತಲ್ಲಿ ಇನ್ನೂ ಬೇರೆ ಕಡೆ ಎಲ್ಲ ವಿಚಾರ ಮಾಡಿ. ನಾನು ಪ್ರಪಂಚದಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ. ಎಲ್ಲ ಕಡೆ ಏನೇನು ಮಾಡ್ತಿದ್ದಾರೆ, ಹಿಂದೂಸ್ ಏನು ಮಾಡ್ತಿದ್ದಾರೆ, ಮುಸ್ಲಿಮ್ಸ್ ಏನು ಮಾಡ್ತಿದ್ದಾರೆ, ಕ್ರಿಶ್ಚಿಯನ್ಸ್ ಏನು ಮಾಡ್ತಿದ್ದಾರೆ, ಆರ್ಗ್ಯಾನಿಕ್ಕಲ್ಲಿ, ಫುಡ್ಡಲ್ಲಿರ್ಬೋದು ಅಥವಾ ನ್ಯಾಚುರೋಪತಿಯಲ್ಲಿರ್ಬೋದು, ಬುದ್ಧಿಸ್ಟ್ ಏನು ಮಾಡ್ತಿದ್ದಾರೆ, ಜೈನರು ಏನು ಮಾಡ್ತಿದ್ದಾರೆ, ಇದನ್ನೆಲ್ಲ ತಿಳ್ಕೊಂಡು ಬಂದು ನಿಮ್ಗೊಪ್ಸೋದು ನನ್ನ ಜವಾಬ್ದಾರಿ. ಸೊ ನನ್ನ ಆರೋಗ್ಯ ನನ್ನ ಜವಾಬ್ದಾರಿಯಿಂದ ಎಲ್ಲರ ಆರೋಗ್ಯ ನನ್ನ ಜವಾಬ್ದಾರಿ ಅಂತ ತಗೊಂಡ್ಬಿಟ್ರೆ
ಇವತ್ತಿಲ್ದೇರೆ ನಾಳೆ 4 ಲಕ್ಷ ಕನ್ನಡಿಗರಿಗೆ ತಲುಪೋದು 100% ಗ್ಯಾರಂಟಿ. ಇನ್ನೊಂದು ಹೇಳ್ತೀನಿ ಕೇಳಿ, 4 ಲಕ್ಷ ಕನ್ನಡಿಗರು ತಲುಪೋದೇನೆ ಸ್ವಲ್ಪ ಚಾಲೆಂಜಿಂಗು. ಅದಾದಮೇಲೆ ನಿಮ್ಗೆ ಗೊತ್ತಿದೆ 40 ಲಕ್ಷನೂ ತಲುಪ್ಬೋದು ಮತ್ತು 40 ಕೋಟಿನೂ ತಲುಪ್ಬೋದು, 4 ಕೋಟಿನೂ ತಲುಪ್ಬೋದು. ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. 1 ವೀಕ್, 2 ವೀಕ್ಸ್, 3 ವೀಕ್ಸ್, 4 ವೀಕ್ಸು. ನನಗೆ ಗೊತ್ತಿದೆ ಸ್ವಲ್ಪ ಟೈಮ್ ಖರ್ಚಾಗುತ್ತೆ ಅಂತ, ಬಟ್ ನಮ್ಮೆಲ್ರಿಗೋಸ್ಕರ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್, ಗುಡ್ ಲಕ್. ಆದಷ್ಟು ಬೇಗ ಮತ್ತೆ ಎಪಿಸೋಡ್ 30ನಲ್ಲಿ ವಿಡಿಯೋ ಮೂಲಕ ಸಿಗ್ತೀನಿ ಅಂತ ಹೇಳ್ತಾ, ಲವಿಂಗ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ಹೆಲ್ತಿ ಮಂತ್. ಹ್ಯಾವ್ ಎ ಹ್ಯಾಪಿ ಮಂತ್. ಸಿ ಯು ಸೂನ್.